ಏನಾಯ್ತು ಹೇಳಿ ಏನು ಅಂತ ಹೇಳಿದ ಹೇಳಿದ್ರೆ ಹೇಳಿದ್ನಲ್ಲ ತಂದೆ ಮಕ್ಕಳ ಮಧ್ಯೆ ಬೇರೆ ತಂದು ಹಾಕ್ತೇನಾಗತ್ತೆ ಅಂತ ನನಗೆ ಬಹಳ ಬೇಜಾರಾಗ್ತದೆ ಕಣ. ಇಲ್ಲ ನಾನು ಸಂಬಂಧಪಟ್ಟಿದ್ದಾದ್ರೆ ಹೇಳಲೇಬೇಕು, ನಾನು ನಂಬ್ತೀನಿ, ಹೇಳಿ. ನೋಡು ಸುಬ್ಬು, ನೀನು ಇಷ್ಟು ಒತ್ತಾಯ ಮಾಡಿದ ಮೇಲೆ ನಾನು ಹೇಳ್ಬೇಕಾದ ಪ್ರಸಂಗ ಬಂದಿದೆ. ಹೇಳಿ ಹೇಳಿ. ಈಗ ನೀವು ಕೇಳಿರ್ಬೋದು, ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಪ್ರಪಂಚದಲ್ಲಿ ಚೇಳು ಅಂತ ಇರುತ್ತಲ್ಲ, ಆ ಒಂದು ಕೀಟಕ್ಕೆ ಭಾರತದಲ್ಲಿ ವಿಷಯ ಅಂತೆ. ಹೌದು ಕೇಳಿದ್ದೀನಿ. ನಿನ್ನ ಮಗ ಇದ್ದಾನಲ್ಲ ರಾಜಣ್ಣ, ಎರಡನೇವನು, ಅವನಿಗೆ ಮೈಗೆಲ್ಲ ವಿಷ ಕಣಯ್ಯ. ಹೌದೇ? ಇಪ್ಪಣ್ಣ ಅವನು ಎಲ್ಲಿ ಸಿಕ್ಕಿದ್ದ ನಿಮಗೆ? ಏನ್ ಸಿಗ್ಬೋದು ಅಂತ ಕೇಳ್ತೀಯ? ಅವನು ಕೆಲಸ ಮಾಡ್ತಾನಲ್ಲ ತಹಸೀಲ್ದಾರ್ ಕಚೇರಿ, ಅಲ್ಲಿ ನಂಜಪ್ಪನವರು ಇದ್ರು ನೋಡು, ತಹಸೀಲ್ದಾರ್. ಆ ನಂಜಪ್ಪನವರು ನಾನು ಬಹಳ ಒಳ್ಳೆ ಸ್ನೇಹಿತರು ಕಣಯ್ಯ. ಅವ್ರನ್ನ ಭೇಟಿ ಮಾಡಕ್ಕೆ ಅಂತ ಆಗಾಗ ಬಂದು ಹೋಗ್ತಿದ್ದೆ ಕೆಲವು ವರ್ಷಗಳಿಂದ. ಅದೇ ಜಾಗದಲ್ಲಿ ನಿನ್ನ ಮಗ ಕೂಡ ಅವ್ರ ಕಚೇರಿಗೆ ಬಂದು ಅವ್ರು ಮಾತಾಡ್ಸ್ಕೊಂಡು ಹೋಗಿ ಬರ್ತಿದ್ದಾಗ ನನಗೂ ಒಂದು ಪರಿಚಯ ಆಯ್ತು. ಆದ್ರೆ ಅವರು ಮೋಸ್ಟ್ಲಿ ನನ್ನನ್ನ ಅಷ್ಟೊಂದು ಗುರ್ತು ಹಿಡಿಯಲ್ಲ, ನೆನಪಿಲ್ಲದೆ ಇರ್ಬೋದು. ಆದ್ರೆ ನನ್ಗೆ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಯ್ಯ. ಹೌದಾ? ಇನ್ನೇನ್ ಹೇಳ್ದ ನನ್ ಮಗ? ಏನ್ ಹೇಳ್ದ ಅಂತ ಕೇಳ್ತೀಯ? ಹೌದು, ಕೆಲವು ತಿಂಗಳ ಹಿಂದೆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಬಸ್ಸಿಗೆ ಕಾಯ್ತಾ ಇರ್ತೇನೆ ಕಣಯ್ಯ. ಮದ್ರಾಸ್ ಹೋಗ್ಬೇಕು ಅಂತ ಬಸ್ಸಿಗೆ ಕಾಯ್ತಾ ಇದ್ದೇನೆ. ಅಲ್ಲಿ ಹಿಂದ್ಗಡೆ ಸೀಟಲ್ಲಿ ನೋಡ್ತೀನಿ ನನ್ನ ನಿನ್ನ ಬೀಗ ಇದ್ದಾನಪ್ಪ, ಹೆಸರು ಅವನು ಮತ್ತೆ ನಿನ್ನ ಮಗ ರಾಜಣ್ಣ ಇಬ್ರು ಕೂತು ಹಿಂದ್ಗಡೆ ಮಾತಾಡ್ತಿದ್ದಾರೆ. ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಕಣಯ್ಯ. ಏನ್ ಮಾತಾಡ್ತಾ ಇದ್ದೀನಿ? ಏನ್ ಮಾತಾಡ್ತಾ ಇದ್ರಿ ಹೇಳಿ? ಏನ್ ಮಾತಾಡ್ತಿದ್ರು ಅಂತ ಹೇಳ್ತೀನಿ, ಕೇಳಿಸ್ಕೊ. ನಿನ್ನ ಬೀಗ ಕೇಳ್ದ ನಿನ್ನ ಮಗನ್ನ, ಅಲ್ರಿ ಅಳಿಯೋದ್ರೆ ನಿಮ್ಗೇನು ನಾನು ಒಳ್ಳೆ ಹುಡುಗರು ಒಳ್ಳೆ ಮಾಡ್ತಾರ ಅಂತ ಹೇಳಿದ್ರು. ಮಗಳನ್ನ ನಾನು ದಾರಿಯಲ್ಲಿ ಕೊಟ್ಟರೆ ನೀವೇನ್ರಿ ಮಾಡ್ತಾ ಇದ್ದೀರಾ? ಸರ್ಕಾರಿ ಸಂಬಳಕ್ಕೆ ಕೈ ಚಾಚ್ಕೊಂಡು ಕೂತಿದ್ದೀರಾ. ಹೀಗಾದ್ರೆ ನನ್ನ ಮಗಳ ಗತಿ ಏನ್ರಿ ಜೀವನದಲ್ಲಿ? ನೀವು ಸ್ವಲ್ಪ ಮುನ್ನುಗ್ಬೇಕ್ರಿ ಅಂತಂದ. ಹೌದಾ? ಅವ್ನ ಪ್ಲಾನ್ ಏನಂತ ಹೇಳ್ತೀನಿ, ಕೇಳಿಸ್ಕೊ. ಅವ್ನು ಹೇಳ್ತಾನೆ, ನೋಡ್ರಿ ಹೇಳಿದ್ರೆ ನಿಮ್ಮಪ್ಪ ಒಳ್ಳೆ ಆಸ್ತಿ ಮಾಡಿಟ್ಟಿದ್ದಾನೆ, ಆಸ್ತಿನ ಕೊಸ್ಕೊಳ್ಳಿ ಆಯ್ತಾ, ಅದನ್ನ ಮಾಡ್ಬಿಡಿ. ಒಂದು ಹೊರದಲ್ಲಿ ನೆಮ್ಮದಿಯಾಗಿ ನೀವು ನಾವು ಮಗಳು ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ಅಂದ. ಹೌದೇ? ನನ್ನ ಮಗ ಏನಂತ? ನೋಡು, ಮಕ್ಕಳಿಗೆ ಒಳ್ಳೆ ವಿಷಯ ಹೇಳ್ಕೊಡು ಅರ್ಥ ಆಗಲ್ಲ, ಹೋಗಲ್ಲ, ನಾಟಲ್ಲ. ಇಂಥ ಕೆಟ್ಟ ವಿಷಯಗಳು ಬಹಳ ಬೇಗ ಹಿಡಿಸ್ಬಿಡುತ್ತೆ. ನಿಜ ನಿಜ. ನಿನ್ ಮಗ ಹೇಳ್ದ, ಸರಿ ಮಾವಂತೆ ನಮ್ಮಪ್ಪನ ಆಸ್ತಿ ಹೇಗೆ ಕೇಳೋದು ಅಂತಂದ. ಅದಕ್ಕೆ ಅವ ಏನ್ ತಪ್ಪ? ನಿಮ್ಮ ಬೀಗ ಹೇಳ್ದ, ಬರೀ ಹೇಳಿ ಅಂದ್ರೆ ಶಕ್ತಿಯಿಂದ ಇರೋದನ್ನ ಯುಕ್ತಿಯಿಂದ ಸಾಧಿಸಬೇಕು ಅಂತಾರಲ್ಲ, ಹಾಗೇನೆ ನೀವು ಕೆಲಸ ಮಾಡಿ ನಿಮ್ಮ ಅಪ್ಪನ ಪ್ರೀತಿಯಿಂದ ಒಂದ್ ದಿವಸ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಅಲ್ಲಿ ಊಟದಲ್ಲಿ ಮತ್ತು ಬೆರೆಸೋ ಔಷಧಿ ಹಾಕ್ಬಿಡಿ ಆಯ್ತಾ. ಆಮೇಲೆ ಅವ್ರು ಅಮಲ್ನಲ್ಲಿದ್ದಾಗ ಆಸ್ತಿ ಎಲ್ಲ ಬರ್ಸ್ಕೊಂಡ್ಬಿಡಿ ಅಂತಂದ. ಹೌದೇ? ಇಪ್ಪಣ್ಣ ಇಪ್ಪಣ್ಣ, ಒಳ್ಳೆ ಸಮಯ ಬಂದ್ರಿ ನೀವು. ಎಂತ ಸಮಯನಾ? ಇವಾಗ ಗೊತ್ತಾಗ್ತಾ ಇದೆ. ಏನಂತ? ಇವಾಗ ಗೊತ್ತಾಗ್ತಾ ಇದೆ. ಆಗಿವತ್ತು ನನ್ನ ಮಗ ಎಲ್ರೂ ಹೊರಗಡೆ ಹೋಗೋಣ, ಸಿನಿಮಾ ನೋಡೋಣ, ಹಿಂದಿ ತಿನ್ನೋಣ ಅಂತ ಇಬ್ರು ಹೊರಗಡೆ ಹೋಗೋಣ ಅಂತ ಕರೀತ ಅಂತ. ಹೌದೇನೋ? ಹೌದು, ನನ್ನ ಮಾತಿನಲ್ಲಿ ನಂಬಿಕೆ ಬಂತು ತಾನೆ. ಇವಾಗ ನಂಬಿಕೆ ಬರ್ತಾ ಇದೆ. ಆದ್ರೆ ಇವಾಗ ಏನ್ ಮಾಡೋದು? ಹ್ಯಾಕ್ ನಾಳಿಂದ ತಪ್ಪಿಸ್ಕೊಳ್ಳಿ? ಏನ್ ಹೇಳಿ? ಒಂದು ಉಪಾಯ ಮಾಡಿದ್ರು. ನಾನು ಬಂದಿದ್ದೇನೆ ಭಾನುವಾರ, ಎಲ್ಲೂ ಹೋಗೋಣ. ನಾನು ನಿಮ್ ಸ್ನೇಹಿತ ಬಂದಿದ್ದೀನಿ, ನಿನ್ ಜೊತೆ ಕಾಲ ಕಳೀತೀನಿ, ನಾನು ರೆಸ್ಟೋರೆಂಟಿಗೆ ಬರುವ ಪಿಕ್ಚರ್ ಬದಲೇ ಬರುವ ಹೇಳಿದ. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ ಇಪ್ಪಣ್ಣ. ಸರಿ, ಹಾಗಾದ್ರೆ ಹಂಗೆ ಮಾಡೋಣ. ಆದ್ರೆ ಇಪ್ಪಣ್ಣ, ನೀವು ಎಲ್ಲೂ ಹೋಗ್ಬೇಡಿ ಇವತ್ತು. ಇಪ್ಪು ನನ್ ಜೊತೆನೆ ಇರ್ತೀರಿ, ಎಲ್ಲೂ ಹೋಗ್ಬೇಡಿ. ನಿಮಗೆ ಇರ್ತೀನಿ ಕಣ. ಆದ್ರೆ ಒಂದು ಚಿಕ್ಕ
ಪ್ರಾಬ್ಲಮ್ ಉಂಟು. ಈಗ ಶ್ರೀರಂಗಪಟ್ಟಣದಲ್ಲಿ ಒಬ್ಬರಿಗೆ ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರೆ ಅವ್ರು ಹೋಗಿ ಓಡ್ಬೇಕು. ಅಷ್ಟೇ ಅಲ್ಲ, ನೋಡು ನನ್ನ ಕತೆ ಹೇಳ್ತೀನಿ ಕೇಳಿಸ್ತಾರೆ. ಬ್ಯಾಂಕಿನಲ್ಲಿ ಲಕ್ಷಾಂತರ ರೂಪಾಯಿ ಕೊಳಿತಾ ಬಿದ್ದಿದೆ. ಇವತ್ತು ಭಾನುವಾರ ದುಡ್ಡು ಸಿಕ್ಕಲ್ಲ. ಆ ಸಂಜೆ ಸಿಗ್ತೀನಿ ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣವ್ರಿಗೆ. ಅವ್ರಿಗೆ 5,000 ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ನನ್ನ ಪರಿಸ್ಥಿತಿ ಏನಾಗ್ತಿದೆ ಅಂದ್ರೆ ಹೋಗ್ಬೇಕು, ಆದ್ರೆ ಹೋಗಕ್ಕೆ ದುಡ್ಡಿಲ್ಲ. ಹೀಗೆ ಹೋದ್ರೆ ಭೇಟಿ ಬಿದ್ದಿ ಚೆಕ್ ಕೊಟ್ರೆ ಯಾರು ಬೇಕಾದ್ರೂ 5,000 ರೂಪಾಯಿ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಹೋಗಿ ಬಂದ್ಬಿಡ್ಲಿ ನಾವು. ಬಣ್ಣ ಇದಕ್ಕೆಲ್ಲ ಯಾಕೆ? ನಾನು ಕೊಡ್ತೀನಿ ನಿಮ್ಗೆ 5,000. ನೀನೇ ಕೊಡ್ತೀನೋ? ನೀವು ಕೆಲಸ ಮಾಡಿ, ನಾನು 5,000 ಕೊಟ್ಬಿಡ್ತೀನಿ, ಆಮೇಲೆ ತಿಳಿಸ್ಬಿಡಿ ನೀವು, ಪರವಾಗಿಲ್ಲ. ಇವತ್ತು ಮಾತ್ರ ಎಲ್ಲೂ ಹೋಗ್ಬೇಡಿ. ನೋಡು, ಹಾಗೆ ಅಂತ ಕೊಡ್ಬೇಡ, ನಾನು ಚೆಕ್ ಕೊಡ್ತೀನಿ. ನೀನ್ ಆಮೇಲೆ ನಾಳೆ ಹಾಕಿಬಿಡಿ ಬ್ಯಾಂಕಲ್ಲಿ. ಚೆಕ್ ಎಲ್ಲ ಯಾಕೆ? ಸಂಬಂಧಿಕರ ಹತ್ರ ಪರವಾಗಿಲ್ಲ, ನಾನು ಕೊಟ್ಬಿಡ್ತೀನಿ, ಆಮೇಲೆ ತಿಳಿಸಿ, ಪರವಾಗಿಲ್ಲ. ನಿನ್ ವಿಶ್ವಾಸ ಕಡೆಯ. ಆಯ್ತು, ಸಂತೋಷ. ಬೇಡ ಮಾತ್ರ ಇಲ್ಲೂ ಹೋಗ್ಬೇಡಿ, ಮನೇಲಿ ನನ್ನ ಜೊತೆ ಇರಿ. ತೊಂದರೆ ಇಲ್ಲಪ್ಪ, ನಾನು ಬಂದಿರೋದೇ ನಿಮ್ಗೆಲ್ಲ ಒಂದು ದಾರಿ ಕಾಣಿಸಕ್ಕೆ ಅಲ್ವೇ? ಕೆಲಸ ಮಾಡ, ನೀವು ನೇರವಾಗಿ ಮನೆ ಹೋಗ್ಬಿಟ್ಟು ಏನಾಯ್ತು, ನಾನು ಹೇಳ್ಬೇಕು, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಆಯ್ತಪ್ಪ, ಹೋಗ್ಬೇಡಿ, ಮನೇಲಿ ಇರಿ. ತಿಂಡಿ ತಿಂತಾ ಇಲ್ಲ, ಬಂದ್ಬಿಡ್ತೀನಿ. ತಿಂಡಿ ರೆಡಿ ಆಗಿದೆ, ಹೋಗ್ಬಿಡ್ಬೇಡಿ ನೀವು. ಆಯ್ತು ಮನೇಲಿ. ಆಯ್ತು. ಹೀಗ ಬರ್ದಾಗಿತ್ತು. ಅಲ್ಲ, ಕೇಳೋ ಅಂತ ಕೇಳಿದೆ. 5,000 ಕೇಳೋದು 10, 20 ಕೇಳೋ ಬದಲು ಇಲ್ಲಿ ಹೇಗಿದ್ರು ನೀನು ಒಲೆಗೆ ಬಿದ್ದಿದೆ. ನಾನು ಹೇಳಿದಂಗೆ ಕೇಳಬೇಕಲ್ಲ. ನೋಡೋಣ ಮುಂದೆ ಇನ್ನೇನು ಬಿಟ್ಟಿತ್ತು, ಮನೆಗೆ ಹೋಗಿ ನೋಡ್ತೀನಿ.